ನಮ್ಮ ಪಾರ್ಟಿ ಅಧ್ಯಕ್ಷರು, ನಮ್ಮೆಲ್ಲರ ಹಿರಿಯರು, ಅದರಲ್ಲೂ ನಮಗೆ ನಮ್ಮ ಸಮಾಜದ ಹಿರಿಯರು ನಮಗೆ ಮಾರ್ಗದರ್ಶಕರಾಗಿದ್ದಂಥವ್ರು. ಹೀಗೆ ಬಂದಿದ್ದೀವಿ, ನೋವಾಗಿತ್ತು ಅವ್ರ ಹತ್ರ ಹೇಳ್ಕೊಳ್ಳೋಕೆ ಬಂದಿದ್ದೀವಿ, ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ಮುಂದಿನ ದಿವಸದಲ್ಲಿ ಸಂಘಟನೆ ಮಾಡುವಂಥ ವಿಷಯದಲ್ಲಿ ಜಿಲ್ಲೆಯಲ್ಲಿ ಏನಾಗುತ್ತೆ ಸುಮ್ಮನೆ ವೈಯಕ್ತಿಕ ಮಾತಾಡೋದು. ಏನಾಯ್ತು ನಿಮ್ಮ ಒಂದು ಅಸಮಾಧಾನ ವಿಚಾರ ಎಲ್ಲಿವರೆಗೂ ಬಂತು? ನಾನು ಇನ್ನೇನು ಹೇಳಿದ್ದೇನಲ್ಲ, ಪಾರ್ಟಿಗೋಸ್ಕರ, ಮುಖ್ಯಮಂತ್ರಿಗಳಿಗೋಸ್ಕರ ಯಾವುದೇ ಗೊಂದಲ ಆಗಬಾರ್ದು ಅಂತ ದೃಷ್ಟಿಯಲ್ಲಿ ಇಟ್ಕೊಂಡು ಯಾವುದೇ ರಾಜೀನಾಮೆ ಕೊಡುವಂಥದ್ದಿಲ್ಲ. ಹಾಗಾಗಿ ಎಲ್ಲ ಕೆಲಸ ಡಿ ಕೆ ಶಿವಕುಮಾರ್ ಹೇಳದಂತೆ ತಾಳ್ಮೆಯಿಂದ ಇರಿ ಅನ್ನುವಂಥ ಸೂತ್ರಕ್ಕೆ ಎಲ್ಲ ಅವರೇ ಕರೆದಿದ್ರು. ಮೊನ್ನೆ ರಾತ್ರಿ ಕರೆದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ, ಆಯ್ತಪ್ಪ ಹೋಗಲ್ಲ, ಆಗಿದೆ ಅಂತ ಹೇಳಿದ್ರು. ನಂತರ ಕರ್ಕೊಂಡು ಹೋಗಿದ್ರು. ನಿನ್ನೆ ರಾಮನಗರೆಲ್ಲ ಹೋಗಿ ಜೊತೆಗೆ ಬಂದಿದ್ದೀನಿ, ಸಮಾಧಾನವಾಗಿ ಇರುವಂತ ಹೇಳಿದ್ದಾರೆ. ಬೇರೆ ಏನಾದರೂ ಪಕ್ಷದಲ್ಲಿ ನಿಮಗೆ ಸೂಕ್ತ ಸ್ಥಾನ ಯಾವುದು ಆ ಥರ ಏನಿಲ್ಲ. ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಪಕ್ಷ ಕಟ್ಟುವ ಕೆಲಸ ಮಾಡಬೇಕು ಸರ್. ಇದೇ ಸಮಯದಲ್ಲಿ ನಿಮ್ಮ ಜಿಲ್ಲೆಯ ಸಚಿವರು ಬಂದಿದ್ರು, ಅವ್ರ ಜೊತೆ ಯಾರು ಇಲ್ಲ, ನಾವು ಫಸ್ಟ್ ಬಂದಿದ್ದು, ಆಮೇಲೆ ಅವ್ರು ಬಂದರು. ಅವ್ರು ಅಭಿನಂದನೆ ಸಲ್ಲಿಸಕ್ಕೆ ಬಂದಿದ್ದಾರೆ. ಅವರು ಇವರಿಗೆ ಸಾಹೇಬರಿಗೆ ಅಭಿನಂದನೆ ಅಷ್ಟೇ, ಮತ್ತೇನಿಲ್ಲ. ಇಬ್ರು ಸೇರಿ ಮಾತಾಡಿದ್ದೀವಿ ಅಷ್ಟೇ, ಬೇರೆ ಏನಿಲ್ಲ. ನಿಮ್ಮಿಬ್ಬರ ನಡುವೆ ಏನಾದರೂ ಅಸಮಾಧಾನ ಏನಾದರೂ? ಅವ್ರ ಹಕ್ಕು ಅವ್ರು ಮಂಡನೆ ಮಾಡಿದ್ದಾರೆ, ನನ್ನ ಹಕ್ಕು ನಾನು ಮಂಡನೆ ಮಾಡಿದ್ದೀನಿ. ಇದರಲ್ಲಿ ನಮ್ದೇನು ಸಮಸ್ಯೆ ಏನಿಲ್ಲ. ಸರ್, ಈ ಬೆಳವಣಿಗೆಗಳು ನಡೀತಾ ಇರೋದರ ಜೊತೆಯಲ್ಲಿ ಒಂದು ಆಡಿಯೋ ವೈರಲ್ ಆಗಿದೆ ಸರ್. ಏನು ಆರ್ ಬಿ ತಿಮ್ಮಾಪುರ್ ಅವರು ನಂದೇನ್ ಮಠ ಅವ್ರ ಜೊತೆ ಮಾತಾಡಿರೋಂಥ ಒಂದು ಆಡಿಯೋ. ಈ ಎಚ್ ಕೆ ಪಾಟೀಲ್ಗೆ ಯಾಕೆ ಸಚಿವ ಸ್ಥಾನ ಸಿಕ್ಕಲಿಲ್ಲ ಅಂದ್ರೆ ಅವ್ರು ಸರಿಯಾಗಿ ಹೈಕಮಾಂಡ್ಗೆ ಕಪ್ಪ ಕಾಣಿಕೆ ಕೊಟ್ಟಿರಲ್ಲ, ಅದಕ್ಕೋಸ್ಕರ ಅವ್ರಿಗೆ ಮಿಸ್ ಆಗಿಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಇದೆ ಆಡಿಯೋ. ಇಲ್ಲ ಸರ್, ನಾವು ಹೈಕಮಾಂಡಿಗೆ ಕೊಡೋ ಶಕ್ತಿಯಾಗಿ ಬೆಳೆದಿಲ್ಲ. ಅಷ್ಟೊಂದು ಹೋಗಿಲ್ಲ ಮುಂದೆ. ಅಷ್ಟು ಬೆಳೆದ ಆಗಿದ್ರೆ ಯಾಕಂದ್ರೆ ನಾವು ಅಧ್ಯಕ್ಷ ನಾವು ಮಂತ್ರಿ ಆಗ್ತಿದ್ವಿ ಏನೋ ಗೊತ್ತಿಲ್ಲ. ಆ ಥರ ನಮಗೇನು ಇರಲಿಲ್ಲ, ಮಾಹಿತಿ ಗೊತ್ತಿಲ್ಲ ನನಗೆ. ಅವ್ರನ್ನೇ ಕೇಳಬೇಕು. ಅಂದರೆ ಕೆಲವೊಂದಷ್ಟು ಜನ ಕಪ್ಪ ಕಾಣಿಕೆ ಕೊಟ್ಟೆ ಮಂತ್ರಿ ಆಗಿದ್ದಾರೆ ಅಂತ ಗೊತ್ತಿಲ್ಲಪ್ಪ. ಆ ಥರ ಏನು ನಮ್ಮ ಪಕ್ಷದಲ್ಲಿ ಇಲ್ಲ, ಆ ಥರ ವಾತಾವರಣ ಎಲ್ಲೂ ಕಂಡಿಲ್ಲ ನಾವು ನೋಡ್ದಂಗೆ. ಯಾಕಂದ್ರೆ ಕಲ್ಚರ್ ಅಲ್ಲ. ನಾನು ಸಹ ಡೆಲ್ಲಿಗೆ ಹೋಗಿ ಬಂದಿದ್ದೀನಿ, ಯಾರು ಆ ಥರ ಏನು ಮಾತಾಡಿದ್ದೆಲ್ಲೂ ಕಾಣಲಿಲ್ಲ. ಆ ಥರ ನನಗೆ ಕಂಡಿಲ್ಲಪ್ಪ, ಆ ಥರ ವಾತಾವರಣ ಕಂಡಿಲ್ಲ. ಅವ್ರು ಏನು ಮಾತಾಡಿದಾರೋ ಅವ್ರ ಬಗ್ಗೆ ಸೂಕ್ಷ್ಮ ಕ್ರಮವನ್ನು ನಮ್ಮ ಅಧ್ಯಕ್ಷರು ತಗೊಳ್ತಾರೆ. ಥ್ಯಾಂಕ್ ಯು.